ಕುಮಾರಣ್ಣ ನೀ ಮಾತಾಡ್ತಿಯಲ್ಲ, ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲ ಮಂಡ್ಯದಲ್ಲಿ ಅದನ್ನ ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು, ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದು ಒಂದು ವಾಕ್ಸಮರ, ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಆದ್ರೆ ಏನಾಯ್ತು, ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 136 ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀವಿ. ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಈಗ 2 ಸೀಟ್ ತಗೋಬಿಟ್ಟು ಬಿಜೆಪಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ, ಹಾಗೂ ಏನ್ ತೊಂದರೆ ಇಲ್ಲ. ಯಾಕೆ ನಿಮ್ಮ ಜಿ ಟಿ ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ? ನಿಮ್ ಉಳುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ. ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಯ್ತಾ ಇದೆಯೇ? ಯಾಕೆ ಓಡೋಯ್ತಾ ಇದೆಯೇ? ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ? ಯಾಕೆ ನೀ ಸ್ಟೇಟ್ಮೆಂಟ್ ಕೊಟ್ಟೆ? ಅವನು ಪ್ರೀತಮ್ ಗೌಡ ನನ್ನ ಕುಟುಂಬದ ಜೊತೆ ನನ್ನ ಕುಟುಂಬದ ಮರ್ಯಾದೆ ತೆಗೆದ್ಬಿಟ್ಟ ಅಂತ. ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ? ನೀನೇ ಹೇಳ್ದಲ್ಲಪ್ಪ, ರೇವಣ್ಣಂದೇ ಬೇರೆ ಕುಟುಂಬ, ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೀನಿ. ನೀನೇ ಹೇಳ್ಬಿಟ್ಟು ನಾವು ಭಾಗ ಆಗ್ಬಿಟ್ಟಿದೀವಿ ಬೇರೆ ಕುಟುಂಬ ಅಂತ. ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ, ನಾವು ನಿನ್ ಕುಟುಂಬಕ್ಕೆ ನಾವು ಬಾಯಿ ಹಾಕುತ್ತಾ ಇರಲಿಲ್ಲ, ಕೈ ಹಾಕುತ್ತಾ ಇರಲಿಲ್ಲ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.